ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನು ಶಾಬಾದ ತಾಲೂಕಾ ಶಾಬಾದ ನಗರದಲ್ಲಿ ಇರ್ತಕ್ಕಂಥ ಬಹಳ ಪುರಾತನವಾದ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಈ ಒಂದು ಹಳ್ಳದ ಬಸವಣ್ಣ ಅಂತಕ್ಕಂಥ ಈ ಒಂದು ಹಳ್ಳದ ಬಸವಣ್ಣನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ನಾನು ಸುಮಾರು ಈ ಒಂದು ಮಂದಿರ ಸುಮಾರು 150 ವರ್ಷಗಳ ಕಾಲ ಒಂದು ಪೌರಾಣಿಕ ಹಿನ್ನೆಲೆ ಇರ್ತಕ್ಕಂಥ ಇಂಥ ಒಂದು ಪವಾಡ ಶಕ್ತಿ ಇರ್ತಕ್ಕಂಥ ಇವತ್ತು ಈ ಒಂದು ಹಳ್ಳದ ಬಸವಣ್ಣನ ಮಂದಿರದ ಒಂದು ತಮಗೆ ದರ್ಶನವನ್ನು ಮಾಡಲು ತಮಗೆ ಬಂದಿದ್ದೀನಿ. ಈ ಮಂದಿರದ ಒಳಗಡೆ ಇರ್ತಕ್ಕಂಥ ವಿಶೇಷತೆ, ಮಂದಿರದಲ್ಲಿ ಇನ್ನಿರ್ತಕ್ಕಂಥ ದೇವಸ್ಥಾನಗಳ ತಮಗೆ ಪರಿಚಯನ ಮಾಡಿಸ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ. ಬಂಧುಗಳೇ, ಈಗಾಗಲೇ ತಮಗೆ ಇದರದ ಒಂದು ಮಾಹಿತಿಯ ಪ್ರಕಾರ ತಮಗೆ ಈ ಒಂದು ಮಂದಿರದ ಒಳಗೆ ಆವರಣದಲ್ಲಿ ತಮಗೆ ಕರ್ಕೊಂಡು ಬಂದಿದ್ದೇನೆ. ಈ ಒಂದು ಮಂದಿರದ ಆವರಣದಲ್ಲಿ ಏನು ವಿಶೇಷತೆ ಅಂತಂದರೆ ತಾವು ಇಲ್ಲಿ ನೋಡ್ಬೋದು. ಸಾಕಷ್ಟು ನಾವು ಮಂದಿರಗಳನ್ನು ಇಲ್ಲಿ ಶಿವಲಿಂಗವನ್ನು ನಾವು ನೋಡ್ಬೋದು. ಇದು ಬಹಳ ಅದ್ಭುತವಾಗಿ ಒಂದು ಪುರಾತನವಾದ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಶಿವಲಿಂಗ. ಈ ಶಿವಲಿಂಗ ಮತ್ತು ಈ ದೇವಸ್ಥಾನದಲ್ಲಿ ಇಲ್ಲಿ ದ್ವಾರಭಾಗದಲ್ಲಿ ಕೂಡ ನಾನು ತಮಗೆ ಒಂದು ಆಂಜನೇಯ ನವಗ್ರಹ ಆಂಜನೇಯ ದೇವಸ್ಥಾನವನ್ನು ಕೂಡ ತಮಗೆ ತೋರಿಸ್ತೀನಿ. ಆ ಮಂದಿರದಲ್ಲಿ ಆ ಒಂದು ಆಂಜನೇಯ ವಿಗ್ರಹದಲ್ಲಿ ಇರ್ತಕ್ಕಂಥ ವಿಶೇಷತೆಯನ್ನು ಕೂಡ ತಮಗೆ ಮಾಹಿತಿ ನೀಡ್ತೀನಿ. ಇದನ್ನು ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ, 1984ರಲ್ಲಿ ಸುಮಾರು 145 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರ್ತಕ್ಕಂಥ ಈ ಒಂದು ಶಾಬಾದ್ ನಗರದಲ್ಲೇ ಬಹಳ ಪುರಾತನವಾಗಿರ್ತಕ್ಕಂಥ ಈ ಒಂದು ಮಂದಿರ. ಈ ಮಂದಿರ ಎಷ್ಟು ಇಲ್ಲಿ ನಾವು ಅಡವಿ ತಾತವರ ಒಂದು ಗದ್ದಿಗೆಯನ್ನು ಕೂಡ ನೋಡ್ಬೋದು. ಇಲ್ಲಿ ಈ ಒಂದು ಗದ್ದಿಗೆ, ಈ ಅಡವಿ ತಾತ ಗದ್ದಿಗೆ ಕೂಡ ಬಹಳ ಪವಾಡದಿಂದ ಕೂಡಿರ್ತಕ್ಕಂಥ ಈ ಒಂದು ಗದ್ದಿಗೆ. ಈ ಅಡವಿ ತಾತರ ಗದ್ದಿಗೆಯ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಸುಮಾರು 150 ವರ್ಷಗಳ ಹಿಂದೆ ಇಲ್ಲಿ ಪಕ್ಕದಲ್ಲಿ ಈ ಒಂದು ಕಾಗಿಣಾ ನದಿಯ ನಮ್ಮ ಶಾಬಾದ್ ಊರಿನ ಮತ್ತು ನಮ್ಮ ಶಾಬಾದ್ ಭಾಗದ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳ ಜೀವ ನದಿಯಾಗಿರ್ತಕ್ಕಂಥ ಈ ಒಂದು ಕಾಗಿಣಾ ನದಿಯ ದಡದಲ್ಲೇ ಇರ್ತಕ್ಕಂಥ ಈ ಒಂದು ಅಡವಿ ತಾತ ಮತ್ತು ಬಸವಣ್ಣನವರ ಈ ಒಂದು ದೇವಸ್ಥಾನವನ್ನು ನಾವು ಈ ದೇವಸ್ಥಾನದಲ್ಲಿ ಆಗಿನ ಕಾಲದಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರಶಾಂತವಾದಂಥ ವಾತಾವರಣ, ಇಲ್ಲಿ ಇರ್ತಕ್ಕಂಥ ಒಂದು ನಿಸರ್ಗದ ಒಂದು ಇದಕ್ಕೆ ಇಲ್ಲಿಯ ಪ್ರಶಾಂತ ವಾತಾವರಣ ನೋಡಿ ಅಡವಿ ತಾತವರು ಇಲ್ಲಿ ಬಂದು ಒಂದು ತಪಸ್ಸನ್ನು ಮಾಡಿ ಇಲ್ಲಿ ಬಹಳಷ್ಟು ಪವಾಡಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿಯ ಈ ಒಂದು ಅಡವಿ ತಾತರ ಗದ್ದಿಗೆಯನ್ನು ನಾವು ತಿಳಿದುಕೊಳ್ಬೋದು. ಇಲ್ಲಿ ಭಕ್ತರು ಕೂಡ ಅದರ ಬಗ್ಗೆ ಒಂದು ಮಾಹಿತಿ ನೀಡಿದರು. ಇಲ್ಲಿ ಈ ಒಂದು ಅಡವಿ ತಾತನ ಈ ಒಂದು ಗದ್ದಿಗೆ ವಿಶೇಷತೆ ಏನಂತಂದರೆ, ಇಲ್ಲಿ ಅಡವಿ ತಾತರ ಗದ್ದಿಗೆಯಲ್ಲಿ ಇಲ್ಲಿ ಯಾವಾಗ ಕೂಡ ಜಲವನ್ನು ನಾವು ನೋಡ್ಬೋದು. ಇಲ್ಲಿ ಒಂದು ಕುಂಡ ಇದೆ. ಈ ಒಂದು ಅಡವಿ ತಾತರ ಪಾದದ ಕೆಳಗೆ ಒಂದು ಹೊಂಡ ಇದೆ. ಈ ಹೊಂಡದಲ್ಲಿ ಸದಾ ಯಾವಾಗಲೂ ಕೂಡ ಎಂಥ ಬರಗಾಲ ಇದ್ದರೂ ಕೂಡ, ಎಂಥ ಜಲಕ್ಷಾಮ ಕೂಡ ಬಂದರೂ ಕೂಡ ಇಲ್ಲಿ ಸದಾ ನೀರಿರುತ್ತೆ ಅಂತಕ್ಕಂಥದ್ದು ಅಂತ ಒಂದು ಪವಾಡ ಶಕ್ತಿ ಇದೆ. ಈ ಒಂದು ನೀರು ಕಾಶಿಯಿಂದ ಹರಿದು ಬರುತ್ತದೆ, ಅದು ಹರಿದು ಬಂದು ಇಲ್ಲಿ ತೀರ್ಥವಾಗುತ್ತದೆ ಅಂತಕ್ಕಂಥದ್ದು ಅಂತ ಪವಾಡವನ್ನ ಇಲ್ಲಿಯ ಅಡವಿ ತಾತವರು ಈ ಒಂದು ಸ್ಥಳದಲ್ಲಿ ಕೂತು ತಪಾಸಣೆ ಮಾಡಿ ಪವಾಡ ರೂಪದಲ್ಲಿ ಈ ಒಂದು ಮಾಡಿದ್ದಾರೆ. ಈ ಒಂದು ತೀರ್ಥನ್ನ ಇಲ್ಲಿ ಬಂದಂಥ ಭಕ್ತರು ಇಲ್ಲಿಯ ತೀರ್ಥನ್ನ ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ
ಒಂದು ಈ ತೀರ್ಥನ ಸ್ವೀಕಾರ ಮಾಡ್ತಕ್ಕಂಥ ಒಂದು ಪದ್ಧತಿ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದರೆ ಯಾರೇ ಕೂಡ ಅಡವಿತಾತವರ ದರ್ಶನಕ್ಕೆ ಬಂದರೆ ಈ ತೀರ್ಥನ ಕುಡಿಯುತ್ತಾರೆ ಮತ್ತು ಜೊತೆಗೆ ಮನೆಗೂ ಕೂಡ ತೆಗೆದುಕೊಂಡು ಮನೆಯಲ್ಲಿ ಸಿಂಪಲ್ ಒಂದು ಪವಾಡವಾಗಿರ್ತಕ್ಕಂಥ ಶಕ್ತಿ ಇದೆ. ಮತ್ತು ಜೊತೆಗೆ ಇಲ್ಲಿ ಇನ್ನೊಂದು ವಿಗ್ರಹವನ್ನು ಕೂಡ ನೋಡ್ಬೋದು. ಇದು ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಶಿಲೆಯಲ್ಲಿ ಅರಳಿರ್ತಕ್ಕಂಥ ನಂದೇಶ್ವರ ಬಹಳ ನಿಜವಾಗಿ ಕೂಡ ಬಹಳ ಅದ್ಭುತವಾಗಿ ಮತ್ತೆ ಬಹಳ ಸುಂದರವಾಗಿ ಕೆತ್ತನೆ ಮಾಡಿರ್ತಕ್ಕಂಥ ಈ ಒಂದು ನಂದೇಶ್ವರನ ಮಂದಿರ ಕೂಡ ಇದೆ. ಈ ಒಂದು ನಂದೇಶ್ವರ ಗುಡಿಯಿಂದ ಇದಕ್ಕೆ ಹಳ್ಳದ ಬಸವಣ್ಣ ಅಂತಕ್ಕಂಥ ಹೆಸರನ್ನ ನಿಂದ ಕರೀತಕ್ಕಂಥ ಹೆಸರು ಬಂತು ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಬಹಳಷ್ಟು ಪವಾಡಗಳಾಗಿವೆ. ಇನ್ನು ಈ ಮಂದಿರದಲ್ಲಿ ಆಗಿರ್ತಕ್ಕಂಥ ಈ ಒಂದು ಉದ್ಯಾನವನ, ತೆಂಗಿನ ಮರ, ಬಾಳೆ ಮರ ಅದೆಲ್ಲ ಕೂಡ ನೋಡ್ತೀವಿ. ಆದರೆ ಇನ್ನೊಂದು ಕೂಡ ಇಲ್ಲಿ ಒಂದು ಬಾವಿ ಕೂಡ ಇದೆ, ಬಹಳ ಪುರಾತನವಾಗಿರ್ತಕ್ಕಂಥ ಬಾವಿ ನೋಡಿ. ಇದು ಬಾವಿ ಇದೆ. ಈ ಬಾವಿ ಅಂತಂದ್ರೆ ಯಾಕಂದ್ರೆ ಈಗಿನ ಹೊಸ ಪೀಳಿಗೆಗೆ ಬಾವಿ ಅಂದ್ರೆ ಬಹಳ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಶಾಬಾದ್ನಲ್ಲಿ ಕೂಡ ಒಂದು ಕಾಲದಲ್ಲಿ ಬಹಳಷ್ಟು ಬಾವಿಗಳಿದ್ವು, ಎಲ್ಲ ಬಾವಿಗಳು ಮುಚ್ಚಿ ಹೋಗಿವೆ. ಇದು ಇಲ್ಲಿ ಈ ಒಂದು ಅಡವಿ ತಾತರ ಮತ್ತು ಈ ಒಂದು ಬಸವಣ್ಣನ ಗುಡಿಯಲ್ಲಿ ಮಾತ್ರ ಈ ಒಂದು ಉಪಯುಕ್ತವಾಗಿರ್ತಕ್ಕಂಥ ಉಪಯೋಗಕ್ಕೆ ಬರ್ತಕ್ಕಂಥ ಒಂದು ಬಾವಿ ಇದೆ. ಇಲ್ಲಿ ಯಾರೇ ಮನೆಯಲ್ಲಿ ಕೂಡ ಏನೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ, ಗಂಗಾ ಸ್ಥಳವನ್ನು ಮಾಡಬೇಕಾದ್ರೆ, ಏನೇ ಗಂಗೆಯನ್ನು ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ವಾದ್ಯಗಳೊಂದಿಗೆ ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಮತ್ತು ಇಲ್ಲಿ ಶಾಬಾದ್ನಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ರಥೋತ್ಸವ, ಪಲ್ಲಕ್ಕಿ ಉತ್ಸವ ಏನೇ ಮಾಡಿದ್ರೂ ಕೂಡ ಆ ಉತ್ಸವಗಳನ್ನು ಅಲ್ಲಿಯ ಒಂದು ಕಳಸಗಳನ್ನು ತಂದು ಇಲ್ಲಿ ಪೂಜೆ ವಾದ್ಯಗಳೊಂದಿಗೆ ಮತ್ತು ಮೆರವಣಿಗೆ ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಆ ಒಂದು ಕಳಸಗಳನ್ನು ಪೂಜೆನೆ ಮಾಡಿ ಇಲ್ಲಿಂದನೇ ತೆಗೆದುಕೊಂಡು ಹೋಗಿ ಅಲ್ಲಿ ಆ ದೇವಸ್ಥಾನಗಳಿಗೆ ಆ ಕಳಸವನ್ನು ಏರಿಸಿ ರಥಗಳಿಗೆ ಏರಿಸೋದು, ಈ ರೀತಿ ಬಹಳಷ್ಟು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಉತ್ಸವಗಳನ್ನು ಈ ಒಂದು ಬಾವಿಯ ನೀರಿನಿಂದಲೇ ಈ ಒಂದು ಇದರಲ್ಲಿಂದನೇ ಜಲಾಭಿಷೇಕ, ಇದರಲ್ಲಿಂದನೇ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ. ಇದು ಬಾವಿ ನಮ್ಮ ಶಾಬಾದ್ ನಗರದಲ್ಲಿ ಬಹಳ ಪುರಾತನವಾಗಿರ್ತಕ್ಕಂಥ ಬಾವಿ ಮತ್ತು ಉಪಯುಕ್ತ ಅಂದರೆ ಈಗ ಬಳಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಇದು ಒಂದೇ ಬಾವಿ ಅಂತಕ್ಕಂಥದ್ದು ಕೂಡ ನಾನು ನಿಮಗೆ ಅದನ್ನು ಹಾಗೆ ಅಂದರೆ ಎಲ್ಲಿ ಅಡವಿ ತಾತವರ ಪಾದದ ಕೆಳಗೆ ಯಾವ ರೀತಿ ಅಲ್ಲಿ ಸದಾ ತೀರ್ಥ ಇರುತ್ತೆ, ನೀರಿರುತ್ತೆ, ಅದೇ ರೀತಿ ಈ ಬಾವಿಯಲ್ಲಿ ಕೂಡ ಸದಾ ನೀರು ಇರ್ತಕ್ಕಂಥದ್ದು ವಿಶೇಷ. ಇಲ್ಲಿ ನೋಡಿ ಎಷ್ಟು ಮೇಲ್ಗಡೆ ಈಗ ಸುಮಾರು ದಿವಸಗಳಿಂದ ಮಳೆ ಬಂದಿಲ್ಲ, ಮಳೆಗಾಲ ಪ್ರಾರಂಭವಾಗಿ ಅಂದರೆ ಕೂಡ ನೀರು ಎಷ್ಟು ಎತ್ತರದಲ್ಲಿ ಇನ್ನೂ ನಮ್ಮ ಕೈಗೆ ನಿಲುಕುವ ಹಾಗೇನೆ ಅಷ್ಟು ನೀರು ಮೇಲುಗಡೆ ಇವೆ. ಅಂದರೆ ಇಲ್ಲಿ ಅಡವಿ ತಾತಾರ ಮತ್ತು ಈ ಒಂದು ಹಳ್ಳದ ಬಸವಣ್ಣನ ಕೃಪೆನೇ ಅಂತಕ್ಕಂಥ ಒಂದು ಪವಾಡ ಅಂತಕ್ಕಂಥ. ಅಂದರೆ ಇಲ್ಲೊಂದು ನಮಗೆ ಒಂದು ಬಾಗಿಲು ಕಾಣುತ್ತೆ. ಇದು ಆಗಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ಈ ಒಂದು ಮಂದಿರಕ್ಕೆ ಪ್ರವೇಶ ಬರ್ತಕ್ಕಂಥ ಮುಖ್ಯ ದ್ವಾರನೇ ಈ ದ್ವಾರ ಆಗಿತ್ತಂತೆ. ಅದು ಕಾಲಕ್ರಮೇಣವಾಗಿ ಈಗ ಆ ಕಡೆ ಒಂದು ದೊಡ್ಡ ಕಮಾನನ್ನು ಮಾಡಿ ಅದು ಹೊಸ ಶೈಲಿಯಲ್ಲಿ ನಿರ್ಮಾಣ ಮಾಡಿ ಅದು ಎತ್ತರವಾಗಿರ್ತಕ್ಕಂಥ ಮಹಾದ್ವಾರವನ್ನು ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಸಾರ್ವಜನಿಕರ ಓಡಾಟ ಬಂದಾಗಿದ್ದಕ್ಕೆ ಅದನ್ನು ಟೆಂಪ್ರರಿ ಆಗಿ ಅಲ್ಲಿ ಸದ್ಯಕ್ಕೆ ಅದು ಅಷ್ಟೇ ನಿಲ್ಲಿಸಲಾಗಿದೆ. ಈ ರೀತಿ ಇಲ್ಲಿ ಸಾಕಷ್ಟು ಕೂಡ ಇಲ್ಲಿ ಕೂಡ ದೇವರ ಮೂರ್ತಿಗಳನ್ನು ನಾವು ನೋಡುವುದು. ಇಲ್ಲಿ ಬಸವಣ್ಣ ಇದೆ ಮತ್ತು ಗಣಪಂಡಿತ ನಾವು ಈ ಒಂದು ಮಂದಿರದಲ್ಲಿ ಬಂದು ಈ ಮಂದಿರದಲ್ಲಿರ್ತಕ್ಕಂಥ ಪವಾಡ ಒಂದು ಪೌರಾಣಿಕ ಹಿನ್ನೆಲೆಯ ಬಗ್ಗೆ ನಾನು ಇದರದ ಒಂದು ಮಾಹಿತಿಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಈ ಒಂದು ಮಂದಿರದಾಗ ಬಂದಾಗ ಇಲ್ಲೊಬ್ಬರು ಭಕ್ತರು ಈ ಒಂದು ಮಂದಿರ ದರ್ಶನಕ್ಕೆ ಬಂದಿದ್ದಾರೆ. ಅವರು ಈ ಒಂದು ಮಂದಿರದ ಹಮೇಶ ಯಾವಾಗ ಕೂಡ ಈ ಒಂದು ಮಂದಿರಕ್ಕೆ ಬಂದು ದರ್ಶನವನ್ನು ಪಡೀತಾರೆ. ಅದಕ್ಕೋಸ್ಕರ ಈ ಒಂದು ಮಂದಿರದಲ್ಲಿ ಇರ್ತಕ್ಕಂಥ ವಿಶೇಷತೆನ ಅವರು ಮಾಹಿತಿಯನ್ನು ನೀಡ್ತಾರೆ. ದಯವಿಟ್ಟು ಮಾಹಿತಿ ಕೊಡ್ರಿ. ಇಲ್ಲಿ ಏನು ಹೇಳ್ಬೇಕಂತಂದ್ರೆ ಈ ಗುಡಿದು ಮೂಲಭೂತವಾದ ಬಸವಣ್ಣನ ಗುಡಿ. ಅದು ಆದಮೇಲೆ ಒಬ್ಬೊಬ್ಬರು ಬಂದು ನೆಲೆಸ್ಕೊಂಡಾರ. ಆದರೆ ಇಲ್ಲಿ ಮಲ್ಲಿಕಾರ್ಜುನ ಗುಡಿನೂ ಒಂದು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಪಂಚ ಜಗದ್ಗುರುಗಳು ಬಂದು ಸ್ಥಾಪನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಗುಡಿದು ಬಹಳಷ್ಟು ಹೇಳಬೇಕಂದ್ರೆ ಪುರಾತನವಾದದ್ದೇ ಇದು. ಇಷ್ಟೇ ಅಂತಲೇ ಗೊತ್ತಿಲ್ಲ, ಆದರೂ ಒಂಚೂರು ಪಾರು ಗೊತ್ತಿದೆ. ನಮ್ಮ ಹಿರಿಯರೆಲ್ಲ ಹೇಳ್ಕೊತ ಬಂದಾಗ ಇಲ್ಲಿ ಯಾವಾಗಲೂ ನೀರು ಅಡವಿ ತಾತನ ಇಡೀ ಎಲ್ಲ ಕಡೆಯೂ ನೀರು ಬಳ್ಕೊಂಡು ಹೋದರೂ ಇಲ್ಲಿ ಹೋಗಂಗಿಲ್ಲ. ಆಮೇಲೆ ಈ ಗುಡಿ ನೀರು ಆ ಟೈಪ್ ಇಲ್ಲಿನ ವ್ಯವಸ್ಥೆ ಇದೆ. ಇಲ್ಲೆಲ್ಲ ಭಾಳಷ್ಟು ಜನ ಬರ್ತಾರೆ, ಪೂಜಾ ಪುನಸ್ಕಾರ ನಡೀತದೆ. ಆಮೇಲೆ ಅಭಿಷೇಕ ದಿನ ಸೋಮವಾರ ಅಂದರೆ ಎಲ್ಲರೂ ಜನ ಬಂದು ಅಭಿಷೇಕ ಮಾಡ್ತಾರೆ. ಇಷ್ಟು ಈ ಗುಡಿದು ಮಹತ್ವ. ಮತ್ತೆ ಈ ಗುಡಿ ಒಳಗ ಜಾತ್ರೆ ಮತ್ತೆ ಶ್ರಾವಣದಲ್ಲಿ ಪುರಾಣ ಎಲ್ಲ ಕೂಡ ಯಾವಾಗ ಆಗ್ತಾವ
ಹೆಂಗಾಗ್ತದ ಅಂತಕ್ಕಂಥ. ಈ ಶ್ರಾವಣದಲ್ಲಂತೂ ಒಂದು ತಿಂಗಳು ಪೂಜಾ ಪಾಠಗಳು ಎಲ್ಲ ದೇವರಿಗೆ ನಡೀತದ. ಮತ್ತು ಈ ಹನುಮಾನ್ ದೇವ್ರ ಜಯಂತಿನೂ ಮಾಡ್ತಾರೆ. ಈ ಮಲ್ಲಿಕಾರ್ಜುನಂದು ಪೂಜಾ ಈ ಶ್ರಾವಣದಾಗ ಫುಲ್ಲು ಸೇವೆ ನಡೀತದ, ಒಂದು ಅಭಿಷೇಕ ನಡೀತದ. ಹೀಗೆ ಪ್ರತಿಯೊಂದು ಎಲ್ಲ ವರ್ಷ ಇಡೀ ಇಲ್ಲಿ ದೇವ್ರ ಪೂಜೆ ನಡೀತಾನೆ ಇರ್ತದಂತೆ. ತೇರು ಯಾವಾಗ ಆಗ್ತದೆ? ತೇರು ಬಸವ ಜಯಂತಿಗೆ ಆಗ್ತದೆ. ಹಾಂ, ಈಗ ಇವರು ಈ ಭಕ್ತರು ಮಾಹಿತಿಯನ್ನು ನೀಡಿದ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಸಮುಚ್ಚಯದಲ್ಲಿ ಈ ಒಂದು ಮಂದಿರದ ಒಂದು ಆವರಣದಲ್ಲಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳ ಪೂಜೆಯನ್ನು ಶ್ರಾವಣದ ತಿಂಗಳಲ್ಲಿ ಬಹು ವಿಜೃಂಭಣೆಯಿಂದ ಭಜನೆ ಮತ್ತು ಪ್ರಸಾದದ ಜೊತೆಗೆ ಸತತವಾಗಿ ನಿರಂತರವಾಗಿ ಒಂದು ತಿಂಗಳ ಕಾಲ ಇಲ್ಲಿ ಭಕ್ತರ ದಂಡೆ ಹರಿದು ಬರುತ್ತದೆ. ಮತ್ತು ಜೊತೆಗೆ ಇಲ್ಲಿ ವಿಚಾರಗಳು ಬಹಳ ಅದ್ಧೂರಿಯಾಗಿ ನಡೆಯುತ್ತವೆ. ಮತ್ತು ಇಲ್ಲಿ ಈ ಒಂದು ಆವರಣದಲ್ಲಿ ಇರ್ತಕ್ಕಂಥ ನವಗ್ರಹ ಹನುಮಂತನ ಆ ಒಂದು ಜಯಂತಿಯನ್ನು ಕೂಡ ಹನುಮಾನ್ ಜಯಂತಿ ದಿನ ಆಚರಣೆ ಆಗುತ್ತದೆ. ಮತ್ತು ಜೊತೆಗೆ ಬಸವ ಜಯಂತಿಯ ದಿವಸ ಇಲ್ಲಿ ಬಹಳ ಅದ್ಧೂರಿಯಾಗಿ ಈ ಒಂದು ಗ್ರಾಮದ ಈ ಶಾಬಾದಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮದ ಭಕ್ತರು ಇಲ್ಲಿ ಬಂದು ಬಸವ ಜಯಂತಿಯನ್ನು ಇಲ್ಲಿ ನಡೀತಕ್ಕಂಥ ರಥೋತ್ಸವದಲ್ಲಿ ಬಂದು ಆ ಅಡವಿ ತಾತ ಬಸವಣ್ಣನವರ ಆಶೀರ್ವಾದನ ಪಡೀತಾರೆ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಕ್ತರು ಆ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತಕ್ಕಂಥದ್ದು ಕೂಡ ಇವರು ನಮ್ಮ ಸಹೋದರಿಯವರು ಇದ್ರ ಬಗ್ಗೆ ಮಾಹಿತಿ ನೀಡಿದರು. ಹೀಗೆ ಹಲವು ಪವಾಡಗಳಿಂದ ಕೂಡಿರ್ತಕ್ಕಂಥ ಇಂಥ ಒಂದು ದೇವಸ್ಥಾನ. ಇದರಲ್ಲಿ ಇನ್ನೂ ಕೂಡ ಹಿರೋಡೇಶ್ವರ ದೇವಸ್ಥಾನ ಇದೆ. ಮತ್ತು ಇನ್ನು ಇರ್ತಕ್ಕಂಥ ಕೆಲವೊಂದು ವಿಶೇಷಗಳ ಕೂಡ ಅದು ಮಹಾದ್ವಾರದಲ್ಲಿ ನಾನು ಈ ಒಂದು ಮುಖ್ಯ ದ್ವಾರದಲ್ಲಿ ತಮಗೆ ಆ ಒಂದು ನವಗ್ರಹ ಹನುಮನ ಬಗ್ಗೆ ಕೂಡ ತಮಗೆ ತೋರಿಸ್ತೀನಿ, ಬನ್ನಿ. ನಾನು ತಮಗೆ ಹೇಳದೆ ಶ್ರೀ ನವಗ್ರಹ ಹನುಮಾನ ಮಂದಿರ ಅಂತಕ್ಕಂಥದ್ದು ನಾನು ನಿಮಗೆ ಮುಖ್ಯ ದ್ವಾರದಲ್ಲಿ ತೋರಿಸ್ತೀನಿ ಅಂದೆ. ಇಲ್ಲಿ ನವಗ್ರಹ ಹನುಮಾನ ದೇವಸ್ಥಾನದ ವಿಶೇಷತೆನೇ ಅಂತಂದರೆ ಇಲ್ಲಿ ಶಾಬಾದರಲ್ಲಿ ಸಾಕಷ್ಟು ಆಂಜನೇಯ ದೇವಸ್ಥಾನಗಳನ್ನು ನಾವು ಹನುಮಂತನ ದೇವಸ್ಥಾನಗಳನ್ನು ನಾವು ಶಾಬಾದ ಮತ್ತು ಶಾಬಾದ್ ತಾಲೂಕದಲ್ಲಿ ಸಾಕಷ್ಟು ಕಡೆ ನಾವು ಮಂದಿರಗಳನ್ನು ನಾವು ಆಂಜನೇಯ ದೇವಸ್ಥಾನಗಳನ್ನು ನೋಡ್ತೀವಿ. ಈ ಒಂದು ಹಳ್ಳದ ಬಸವಣ್ಣನ ಮಂದಿರದ ಆವರಣದಲ್ಲಿ ಮುಖ್ಯ ದ್ವಾರದಲ್ಲಿ ಇರ್ತಕ್ಕಂಥ ಈ ಒಂದು ನವಗ್ರಹ ಹನುಮಾನನ ವಿಶೇಷತೆ ಏನಂತಂದರೆ ಈ ಒಂದು ವಿಗ್ರಹದಲ್ಲಿ ಬಹಳ ವಿಸ್ಮಯವಾಗಿರ್ತಕ್ಕಂಥ ನವಗ್ರಹಗಳನ್ನು ಒಂದೇ ಆಂಜನೇಯ ಸುತ್ತಮುತ್ತ ಇರ್ತಕ್ಕಂಥ ಒಂದು ಆ ಕಡೆ 4 ಈ ಕಡೆ 4 ಮತ್ತು ಆಂಜನೇಯನ ಪಾದದ ಕೆಳಗೆ ಒಂದು ಕೂಡ ಗ್ರಹ ಇರ್ತಕ್ಕಂಥ ನವಗ್ರಹಗಳನ್ನು ಒಂದೇ ಶಿಲ್ಪಕಲೆಯಲ್ಲಿ ಒಂದೇ ಮೂರ್ತಿ ವಿಗ್ರಹದಲ್ಲಿ ಇರ್ತಕ್ಕಂಥದ್ದು ಬಹಳ ವಿಶೇಷ. ಅದು ತಮಗೆ ತೋರಿಸ್ತಿದ್ದೇನೆ ನೋಡಿ. ಇಲ್ಲಿ ಇದು ನವಗ್ರಹ ಆಂಜನೇಯ. ನವಗ್ರಹ ಆಂಜನದಲ್ಲಿ ಇಲ್ಲಿ 4 ಗ್ರಹಗಳನ್ನ ನೋಡ್ತಾ ಇದ್ದೀವಿ ನಾವು. ಇಲ್ಲಿ 4 ಗ್ರಹಗಳು, ಇಲ್ಲಿ 4 ಗ್ರಹಗಳು, ಇಲ್ಲಿ 1 ಗ್ರಹಗಳು. ಅಂದರೆ ಈ ಒಂದು ಮಂದಿರಕ್ಕೆ ಬಂದು ನಾವು ಆಂಜನೇಯನ ದರ್ಶನವನ್ನ ಪಡೆದೇವಂದ್ರೆ ಆಂಜನೇಯ ಸ್ವಾಮಿಯ ದರ್ಶನ ಜೊತೆಗೆ ನವಗ್ರಹಗಳ ದರ್ಶನ ಕೂಡ ಆಗ್ತಕ್ಕಂಥದ್ದು ವಿಶೇಷ. ಅಂತ ಒಂದು ವಿಶೇಷ ಇರ್ತಕ್ಕಂಥ ಪವಾಡ ಶಕ್ತಿ ಇರ್ತಕ್ಕಂಥ ದೇವಸ್ಥಾನವೇ ಈ ಒಂದು ಆಂಜನೇಯ ದೇವಸ್ಥಾನ. सागर जय कपीस तिहु लोक उजागर रामदूत अतुलित बल धामा अंजनी पुत्र पवन सुत. ಹಿರೋಡೇಶ್ವರ ದೇವಸ್ಥಾನ ಕೂಡ ನಾವು ಹಿರೋಡೆ ಪೂಜೆಯನ್ನು ಕೂಡ ಇಲ್ಲಿ ಮಾಡೋದಕ್ಕೆ ಇಲ್ಲಿ ನೋಡಿ ಹಿರೋಡೆಯನ್ನು ಕೂಡ ದರ್ಶನವನ್ನು ನಾವು ಪಡಿಬೋದು. ಇಲ್ಲಿ ನಾವು ಹಿರೋಡೆನ ಸಾಕಷ್ಟು ಭಕ್ತರು ಬಂದು ಇಲ್ಲಿ ಹಿರೋಡನ ಪೂಜೆಯನ್ನು ಕೂಡ ಮಾಡ್ತಾರೆ. ನಾಗರ ಪಂಚಮಿ ದಿನ ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರು ಬಂದು ಇಲ್ಲಿ ಹಾಲೆರೆಯೋದು ಮತ್ತು ನೈವೇದ್ಯವನ್ನು ಸಲ್ಲಿಸ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಆ ಒಂದು ನಾಗರ ಪಂಚಮಿ ದಿನ ಭಾಳ ಅದ್ದೂರಿಯಾಗಿ ಇಲ್ಲಿ ಒಂದು ಹಬ್ಬವನ್ನು ಈ ಮಂದಿರದಲ್ಲಿ ಆಚರಿಸಲಿ. ಇಷ್ಟೆಲ್ಲ ಕೂಡ ಸಮುಚ್ಚಯದ ಈ ಒಂದು ಮಂದಿರದ ಆವರಣದಲ್ಲಿ ವಾರ ದಿವಸ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ದರ್ಶನವನ್ನು ಕೂಡ ಬಹಳಷ್ಟು ಭಕ್ತರು ಬರ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿಯ ಪೂಜ್ಯರು, ಇಲ್ಲಿಯ ಅರ್ಚಕರಾಗಿರ್ತಕ್ಕಂಥವ್ರು, ಇವರು ಇಲ್ಲಿ ಪ್ರತಿ ಶನಿವಾರ ಕಾಮಣಿಗೆ ಏನಾದರೂ ಆದಾಗ ಅಂತ ಆಗಿರ್ತಕ್ಕಂಥವ್ರಿಗೆ ಇಲ್ಲಿ ಔಷಧವನ್ನು ಕೂಡ ನಾಟಿ ಔಷಧವನ್ನು ಕೊಡೋದು, ಆಯುರ್ವೇದಿಕ್ ಔಷಧವನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಕೂಡ ವಿಶೇಷ. ಇಲ್ಲಿ ನಾಟಿ ಔಷಧವನ್ನು ಪಡೆಯೋದಕ್ಕೆ, ಈ ಒಂದು ಕಾಮಣಿ ಔಷಧವನ್ನು ಪಡೆಯೋದಕ್ಕೆ ಇಲ್ಲಿಯ ಸುತ್ತಮುತ್ತ ಇರ್ತಕ್ಕಂಥ ಶಾಬಾದ್ ತಾಲೂಕಿನ ಸುತ್ತಮುತ್ತ ಗ್ರಾಮಸ್ಥರು ಇಲ್ಲಿ ಹುಡುಕಿಕೊಂಡು ಬಂದು ಇಲ್ಲಿ ಔಷಧವನ್ನು ಪಡೆದು ಗುಣಮುಖರಾಗಿರ್ತಕ್ಕಂಥದ್ದು ಬಹಳಷ್ಟು ಉದಾಹರಣೆಗಳನ್ನು ಕೂಡ ನಾವು ಈ ಒಂದು ಮಂದಿರದ ಆವರಣದಲ್ಲಿ
ಅಂತ ಒಂದು ಆಧಾರವನ್ನು ಕೂಡ ನಾವು ನೋಡಿದ್ದೀವಿ. ಈ ರೀತಿ ಹಲವು ರೀತಿಗಳ ಪವಾಡಗಳಿಂದ ಕೂಡಿರ್ತಕ್ಕಂಥ ಈ ಒಂದು ನಮ್ಮ ಶಾಬಾದ್ ತಾಲೂಕಿನ ಶಾಬಾದ್ ನಗರದಲ್ಲಿ ವಡ್ರಸಂಗ ಏರಿಯಾದಲ್ಲಿ ಇರ್ತಕ್ಕಂಥ ಈ ಒಂದು ದೇವಸ್ಥಾನ ನಿಜವಾಗಿ ಕೂಡ ಬಹಳ ವಿಸ್ಮಯದಿಂದ ಕೂಡಿರ್ತಕ್ಕಂಥ ದೇವಸ್ಥಾನ. ಶಾಬಾದ್ ನಗರಕ್ಕೆ ಯಾರೇ ಬಂದರೂ ಕೂಡ ಈ ಒಂದು ಸುಮಾರು 150 ವರ್ಷಗಳ ಕಾಲ ಒಂದು ಪುರಾತನವಾಗಿರ್ತಕ್ಕಂಥ ಒಂದು ಪೌರಾಣಿಕ ಮತ್ತು ಧಾರ್ಮಿಕ ಪವಾಡ ಶಕ್ತಿ ಇರ್ತಕ್ಕಂಥ ಈ ಒಂದು ಹಳ್ಳದ ಬಸವಣ್ಣ ಮತ್ತು ಅಡವಿ ತಾತ ಅವರ ಮತ್ತು ನವಗ್ರಹ ಆಂಜನೇಯನ ಆಶೀರ್ವಾದನ ಪಡೆದು ತಾವು ಕೂಡ ಪುನೀತರಾಗಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದಗಳು.